ಸ್ನೇಹಿತರೆ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ, ಹೆಣ್ಮಕ್ಳು ಅವ್ರ ಜೀವನದಲ್ಲಿ ಮಾಡುವಂತ ಈ 4 ತಪ್ಪುಗಳನ್ನ ನಾನು ಇನ್ಫಾರ್ಮೇಶನ್ ಆಗಿ ಕೊಡ್ತಾ ಇದ್ದೀನಿ. ಎಷ್ಟೋ ಜನ ಈ ತಪ್ಪುಗಳನ್ನ ಮಾಡ್ಬಿಡ್ತಾರೆ, ಅವ್ರ ಕಾಲ ಮೇಲೆ ಅವರೇ ಕಲ್ಲು ಹಾಕೋತಾರೆ. ಸೊ ಆ ತಪ್ಪುಗಳು ಮಾಡಿದ್ಮೇಲೆ ಆಮೇಲೆ ಪಶ್ಚಾತ್ತಾಪ ಪಡ್ತಾರೆ. ಸೊ ತುಂಬಾ ಮೇಜರ್ ಟಿಪ್ಸ್ ಅಂತ ಹೇಳ್ತೀನಿ ನಾನು. ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ಆದಷ್ಟು ಬೇಗ 34,000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗ್ಲಿ. ಖುಷಿ ಆಗ್ತಾ ಇದೆ ಇಷ್ಟು ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ. ಸೊ ಕಮೆಂಟ್ ಮಾಡಿ, ಸಾರಿ, ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಇರೋ ನಂಬರ್ ತಗೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಅಂಡ್ ವಿಡಿಯೋ ಕೊನೆ ತನಕ ನೋಡಿ. ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಓಕೆ, ಫಸ್ಟ್ ಪಾಯಿಂಟ್ ನೋಡೋಣ. ನೋಡಿ, ಎಲ್ಲರೊಟ್ಟಿಗೂ ನೀವು ಕೂಡ ಎಲ್ಲೋ ಪಬ್ಲಿಕ್ ಅಲ್ಲಿ ಅಥವಾ ಯಾರೋ ಫ್ರೆಂಡ್ ಸರ್ಕಲ್ ಮತ್ತೊಂದು ಇನ್ನೊಂದು ಯಾರೇ ಇರ್ತಾರಲ್ಲ, ಸೊ ಎಲ್ಲರೊಟ್ಟಿಗೂ ನೀವು ಒಂದೇ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಒಂದೇ ನಗಾಡ್ಕೊಂಡು ಸ್ಮೈಲ್ ಮಾಡ್ಕೊಂಡು ಹಂಗೆ ಇರ್ಬೇಡಿ. ಎಸ್ಪೆಷಲಿ ಹೆಣ್ಮಕ್ಳಿಗೆ ನಾನು ಹೇಳ್ತಕ್ಕಂಥ ಮಾತಿದು. ಏನಕ್ಕೆ ಅಂತ ಹೇಳಿದ್ರೆ, ನೀವೆಲ್ಲಾರೊಟ್ಟಿಗೂ ಒಂದೇ ತರದಲ್ಲಿ ಈ ಕೆಲವು ಹೆಣ್ಮಕ್ಳು ಇರ್ತಾರೆ, ತಪ್ಪು ತಿಳಿಬೇಡಿ. ನಾನು ಯಾರು ಹೆಣ್ಮಕ್ಳು ವಿರೋಧವಾಗಿ ಮಾತಾಡ್ತಿಲ್ಲ, ಪರವಾಗಿ ಮಾತಾಡ್ತಿಲ್ಲ, ಇರೋ ಫ್ಯಾಕ್ಟ್ ನೇ ಹೇಳ್ತಾ ಇದ್ದೀನಿ ನಾನು. ನೀವು ಅವರೊಟ್ಟಿಗೆ ಸ್ಮೈಲ್ ಮಾಡ್ಕೊಂಡು ನಗಾಡ್ಕೊಂಡು ಅಥವಾ ಎಲ್ಲೊಂದ್ ಕಡೆ ಕೈ ಟಚ್ ಮಾಡ್ಕೊಂಡು ಈ ತರ ಇದ್ದಾಗ ಏನಾಗತ್ತೆ, ಅವ್ರಗಳ ಮನ್ಸಲ್ಲಿ ಇನ್ನು ಬೇರೆ ಬೇರೆ ತರದಲ್ಲಿ ಹುಟ್ಟಕ್ ಶುರು ಆಗತ್ತೆ. ನಾನು ಹೇಳೋದೊಂದು. ಅಂಡ್ ಎರಡನೇದು ಏನಂತ ಹೇಳಿದ್ರೆ, ನಿಮ್ಮ ಬಾಡಿ ಲ್ಯಾಂಗ್ವೇಜ್, ನಿಮ್ಮ ಸ್ಮೈಲ್, ನಿಮ್ಮ ಎಕ್ಸ್ಪ್ರೆಷನ್ ಹೆಂಗೆ ಅಂದ್ರೆ ಎಲ್ಲಾ ಸಿಚುವೇಶನ್ ಅಲ್ಲಿ ಒಂದೇ ತರ ಇರ್ಕೂಡುದು ಆಕ್ಚುಲಿ. ಓಕೆ, ನೀವೇ ತಪ್ಪು ಮೆಸೇಜ್ ಕೊಟ್ಟಾಗ ಆಗತ್ತೆ. ಈಗ ನಾವು ಸತ್ತವ್ರ ಮುಂದೆ ಮುಂದೆ ನಾವು ನಗಾಡ್ಕೊಂಡಿದ್ರೆ ಆಗಲ್ಲ. ಅಥವಾ ಯಾರೋ ಬೇಜಾರಲ್ಲಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಸಾಂತ್ವನ ಮಾಡೋಕ್ ಬಿಟ್ರೆ ಸುಮ್ಮನೆ ಬಿಡ್ಬೇಕು. ಅಥವಾ ಎಲ್ಲೋ ಕಾಮಿಡಿ ನಡೀತಿರ್ಬೇಕಾದ್ರೆ ಅಲ್ಲಿ ಅಳ್ತಾ ಕೂತ್ಕೊಳ್ಳೋಕ್ ಆಗಲ್ಲ. ಹಂಗೆ ಸಿಚುವೇಶನ್ ಹೆಂಗಿರತ್ತೆ ಆ ತರದಲ್ಲಿ ನಾವು ನಮ್ಮ ಬಾಡಿ ಲ್ಯಾಂಗ್ವೇಜ್, ನಮ್ಮ ಎಕ್ಸ್ಪ್ರೆಷನ್ ಅಥವಾ ನಮ್ಮ ಕಾಮನ್ ಸೆನ್ಸ್ ವರ್ಕ್ ಆಗ್ಬೇಕಾಗತ್ತೆ. ಈ ಸಣ್ಣ ಮಿಸ್ಟೇಕ್, ಎಲ್ಲರೊಟ್ಟಿಗೆ ನಗಾಡ್ಕೊಂಡು ನೀವು ಫ್ರೀ ಆಗಿ ಫ್ಲರ್ಟ್ ಮಾಡ್ಕೊಂಡು ಹಿಂಗಿದ್ರೆ, ಸೊ ನೀವೇ ಅವರಿಗೆ ಇಂಡೈರೆಕ್ಟ್ಲಿ ನನಗಿಷ್ಟ ಇದೆ ಅನ್ನೋ ಒಂದು ಫೀಲ್ ಅವ್ರಿಗೆ ಹೋಗುತ್ತೆ. ಆಕ್ಚುಲಿ ತಪ್ಪು ತಿಳ್ಕೊಳ್ತಾರೆ. ಓಕೆ, ಸೊ ಅದಕ್ಕೆ ಈ ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಟ್ರಾವೆಲ್ ಮಾಡ್ಬೇಕಾದ್ರೆ ಎಲ್ಲೋ ಬಸ್ಸಲ್ಲಿ, ಬೈಕಲ್ಲಿ, ಬಸ್ ಸ್ಟ್ಯಾಂಡ್ ಅಲ್ಲಿ ಎಲ್ಲೋ ಒಂದ್ ಕಡೆ ಎಲ್ಲ ಹೆಣ್ಮಕ್ಳಿಗೆ ಕೆಲವೊಂದಿಷ್ಟು ಎಕ್ಸ್ಪೀರಿಯನ್ಸ್ ಗಳಾಗಿರುತ್ತೆ. ನೀವು ಬಸ್ಸಲ್ಲಿ ಕೂತಿರ್ತೀರಾ ಅಥವಾ ನಿಂತಿರ್ತೀರಾ, ಯಾರೋ ನಿಮ್ಮ ಟಚ್ ಮಾಡ್ತಾರೆ ಅನ್ಕೊಳ್ಳೋಣ. ಸೊ ಆ ಟೈಮ್ ಅಲ್ಲಿ ನೀವು ಸುಮ್ಮನಿದ್ರೆ ಅವ್ರೇನ್ ಮಾಡ್ತಾರೆ, ಇವ್ರಿಗೆ ಇಷ್ಟ ಇರ್ಬೋದು ಅಂತ ಮತ್ತೆ ಸ್ವಲ್ಪ ಜಾಸ್ತಿ ಮಾಡ್ತಾರೆ. ಹಂಗಂತೇಳಿ ಜಗಳ ಮಾಡಿ ರಂಪಾಯಣ ಮಾಡಿ ನೀವು ಅವ್ರೊಟ್ಟಿಗೆ ಪಬ್ಲಿಕ್ ಅಲ್ಲಿ ಮರ್ಯಾದೆ ತೆಗೀರಿ ಅಂತ ಹೇಳ್ತಿಲ್ಲ ನಾನು. ಆದ್ರೆ ಏನ್ ಮಾಡ್ಬೋದು, ಡೈರೆಕ್ಟ್ ಆಗಿ ಹೇಳಿ, ಅಣ್ಣನೋ ತಮ್ಮನೋ ಅಥವಾ ಹೆಸರು ಅಪ್ಪಿ ಮುಂದೆ ಸರ್ಕೋ, ಇಲ್ಲ ಅಣ್ಣ ತಮ್ಮ ಏನೋ ಒಂದು ಹೇಳ್ಬಿಟ್ಟು ಸ್ವಲ್ಪ ಕಿರಿಕಿರಿ ಅಂದ್ರೆ ನೀವ್ ಹೇಳೋ ಒಂದು ವಿಚಾರದಲ್ಲಿ ಅವ್ರಿಗೆ ಕಿರಿಕಿರಿ ಆಗಿದ್ದ ಗೊತ್ತಾಗ್ಬಿಡ್ಬೇಕು. ಅವರೇ ಸ್ಮೂತ್ಲಿ ಸೈಡ್ ಸರ್ಕೊಂಡ್ಬಿಡ್ಬೇಕು. ಆ ತರ ನೀವು ಸುಮ್ಮನಿದ್ದಾಗ ಏನಾಗತ್ತೆ, ಅವ್ರ ಮನ್ಸಲ್ಲಿ ಇನ್ನೂ ಸ್ವಲ್ಪ ಓಕೆ ಇಷ್ಟ ಇರ್ಬೋದು, ಮತ್ತೆ ಮಾಡಕ್ ಶುರು ಮಾಡ್ತಾರೆ. ಸೊ ಇದು ವಿಚಾರ. ಅಂಡ್ ಹಂಗಂತೇಳಿ ನೀವು ಅವ್ರೊಟ್ಟಿಗೆ ಜಗಳ ಮಾಡ್ಬಿಡಿ ಅಂತ ನಾನು ಎಲ್ಲೂ ಹೇಳಕ್ ಹೋಗಲ್ಲ. ಸೊ ಅದು ಮಾಡ್ಕೊಡ್ದು ಆಕ್ಚುಲಿ. ಬಟ್ ಏನಂತ ಹೇಳಿದ್ರೆ, ನಿಮ್ಮಲ್ಲಿ ಸ್ವಲ್ಪ ಚೇಂಜಸ್ ಆದ್ರೆ ಅವ್ರಿಗೆ ಗೊತ್ತಾಗ್ಬಿಡ್ಬೇಕು, ಓಕೆ ಇವ್ರಿಗೆ ಏನೋ ಅನ್ಕಂಫರ್ಟ್ ಆಗ್ತಿದೆ, ನಾನು ತಿದ್ಕೊಬೇಕು ಅಂತ. ಓಕೆ, ಸೆಕೆಂಡ್ ಪಾಯಿಂಟ್. ಅಂಡ್ ಥರ್ಡ್ ಪಾಯಿಂಟ್ ಏನ್ ಗೊತ್ತಾ, ನಿಮ್ ವಿಚಾರದಲ್ಲಿ ಯಾರಾದ್ರೂ ಕನ್ಫ್ಯೂಷನ್ ಮಾಡ್ಕೊಂಡ್ರೆ, ಕ್ಲಾರಿಟಿ ಇಲ್ಲ ಅಂದ್ರೆ ಕ್ಲಾರಿಟಿ ಕೊಡಿ. ಈಗ ಉದಾಹರಣೆಗೆ ನೀವು ಫ್ರೆಂಡ್ ಅನ್ಕೋತೀರಿ, ಅವ್ರ ಮನ್ಸಲ್ಲಿ ನಿಮ್ ಬಗ್ಗೆ ಲವ್ ಫೀಲಿಂಗ್ ಇರುತ್ತೆ ಅನ್ಕೊಳ್ಳೋಣ. ಅವಾಗ ಏನಾಗತ್ತೆ, ಅವ್ರು ಲವ್ ಅಂತ ಅನ್ಕೋತಾರೆ, ನೀವು ಫ್ರೆಂಡ್ ಅಂತ ಅನ್ಕೋತೀರಿ. ಅದ್ ಹಂಗೆ ಕ್ಯಾರಿ ಆಗ್ಬಾರ್ದು. ಒಂದು ಕ್ಲಾರಿಟಿ ಇರ್ಬೇಕು ಒಂದು ರಿಲೇಶನ್ಶಿಪ್ ಅಲ್ಲಿ. ಫ್ರೆಂಡ್ ಅಂದ್ರೆ ಅವ್ರಿಗೂ ಗೊತ್ತಿರ್ಬೇಕು, ಇಲ್ಲಪ್ಪ ಬೆಸ್ಟ್ ಫ್ರೆಂಡ್ ನನಗೆ ನೀವು. ಈಗ ಎಲ್ಲೋ ನೀವು ಅವ್ರಿಗೆ ಅಣ್ಣ ಅನ್ಕೋತೀರಿ, ಅವ್ರಿಗೆ ಹೇಳಿರಲ್ಲ, ಬಟ್ ಅವ್ರ ಮನ್ಸಲ್ಲಿ ನಿಮ್ ಮೇಲೆ ಒಂದು ಕ್ರಶ್ ಆಗಿರತ್ತೆ, ಒಂದು ಫೀಲ್ ಬಂದಿರುತ್ತೆ. ಅದನ್ನ ಕ್ಲಾರಿಟಿ ಕೊಟ್ಬಿಡಿ. ನೀವು ಏನ್ ರಿಲೇಶನ್ಶಿಪ್ ಇದೆಯಲ್ಲ ಅದನ್ನ ಕ್ಲಾರಿಟಿ ಕೊಟ್ಟಾಗ ಆ ರಿಲೇಶನ್ಶಿಪ್ ಹೆಲ್ದಿ ಆಗಿರುತ್ತೆ. ಅಂಡ್ ನಿಮ್ಗೂ ಒಳ್ಳೇದು, ಅವ್ರಿಗೂ ಒಳ್ಳೇದು. ಇಲ್ಲ ಅಂದ್ರೆ ನಾಳೆ ದಿನ ನೀವೇ ಪಶ್ಚಾತ್ತಾಪ ಪಡ್ಬೇಕಾಗತ್ತೆ. ಅಯ್ಯೋ ನನ್ಗೋಸ್ಕರ ಹಿಂಗಾಗ್ಬಿಟ್ಟ, ಹಂಗಾಗ್ಬಿಟ್ಟ, ನಾನ್ ತಪ್ಪು ಮಾಡಿಲ್ಲ. ಆಕ್ಚುಲಿ ಏನಾಗುತ್ತೆ, ಒಂದು ರಿಲೇಶನ್ಶಿಪ್ ಇದ್ದಾಗ ಏನಿದೆ ಅದನ್ನ ಕ್ಲಿಯರ್ ಆಗಿ ಮಾತಾಡ್ಬಿಟ್ರೆ ತುಂಬಾ ಒಳ್ಳೇದು. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಅವಸರದಲ್ಲಿ ಯಾರಿಗೂ ಮಾತ್ ಕೊಡಕ್ ಹೋಗ್ಬಿಡಿ. ಕೆಲವೊಂದ್ಸಲ ಏನಾಗುತ್ತೆ, ನಾವು ಅವಸರದಲ್ಲಿ ಮಾತ್ ಕೊಡಕ್ ಹೋಗ್ಬಿಡ್ತೀವಿ. ನೀನು ಲೈಕ್ ಅವ್ರೇನೋ ಫ್ರೆಂಡ್ಶಿಪ್ ಅಂತ ಬಂದಿರ್ತಾರೆ, ಅಥವಾ ಅವ್ರೇನೋ ಕಣ್ಣೀರ್ ಹಾಕ್ತಾರ, ನಮಗ್ ಇಷ್ಟ ಇರೋದ್, ನಾವು ಅವ್ರೊಟ್ಟಿಗೆ ಕಂಫರ್ಟೇಬಲ್ ಆಗಿದೀವ, ನಮಗಿಷ್ಟ ಇದೆಯಾ, ಇದೆಲ್ಲ ನೋಡೋಕಿನ್ನ ಅವ್ರದ್ದು ಎಮೋಷನಲ್ ಏನ್ ವೀಕ್ ಆಗಿರುತ್ತೆ ಅಥವಾ ಅವ್ರ ಎಮೋಷನ್ ತಗೊಂಡು ನಾವು ಮಾತ್ ಕೊಟ್ಬಿಡ್ತೀವಿ. ಅಲ್ಲೊಂದ್ ಜೀವ ಇರುತ್ತೆ, ಅಂಡ್ ನಿಮ್ ಜೀವನನೂ ಕೂಡ ಇರುತ್ತೆ. ಅಂಡ್ ಅವಸರದಲ್ಲಿ ಆಯ್ತು ಹಂಗೆ ಹಿಂಗೆ ಖುಷಿ ಇದ್ದಾಗ ಮಾತ್ ಕೊಟ್ಬಿಡೋದಲ್ಲ. 10 ಸಲ ಯೋಚನೆ ಮಾಡಿ, 100 ಸಲ ಯೋಚನೆ ಮಾಡಿ, ಯಾರಿಗೆ ಏನೇ ಮಾತ್ ಕೊಡಿ ನೀವು. ಬಟ್ ಇದರಿಂದ ಏನ್ ಎಫೆಕ್ಟ್ ಆಗುತ್ತೆ ಮುಂದೆ ಅಂತ ಮಾತ್ ಕೊಟ್ಟು ಆಮೇಲೆ ಮುಂದುವರೆದ್ರೆ ಎಲ್ಲೋ ಒಂದ್ ಕಡೆ ನಿಮ್ಗೂ ಒಳ್ಳೇದು. ಹೆಣ್ಮಕ್ಳು ಮಾಡುವಂತ ಮಿಸ್ಟೇಕ್ಸೇ ಇದೆ ಆಕ್ಚುಲಿ. ಎಲ್ಲೋ ಒಂದ್ ಕಡೆ ಬೇಕು ಅಂತ ಮಾಡಿರಲ್ಲ, ಬಟ್ ಗೊತ್ತಿಲ್ದಿರ ಅವ್ರ ಬುದ್ಧಿಗೆನೆ ಗೊತ್ತಿಲ್ದಿರ ಕೆಲವೊಂದು ಈ ತರ ಪ್ರಾಬ್ಲಮ್ಗಳು ಆಗ್ಬಿಡ್ತವೆ. ಸೊ ಆ ಕಾರಣಕ್ಕೆ ಈ ಟಿಪ್ಸ್ ಗಳನ್ನ ಶೇರ್ ಮಾಡ್ಬೇಕನ್ನಿಸ್ತು, ಸೊ ಶೇರ್ ಮಾಡಿದೀನಿ. ಬಿಕಾಸ್ ಎವ್ರಿ ಡೇ ಕೌನ್ಸಿಲಿಂಗ್ ಮಾಡ್ಬೇಕಾದ್ರೆ ನನಗೆ ಈ ತರದ ವಿಚಾರಗಳು ಸಿಗ್ತಾ ಇರತ್ತೆ. ಸೊ ಅದಕ್ಕೆ ಶೇರ್ ಮಾಡ್ಬೇಕು ಅನ್ಸು ಶೇರ್ ಮಾಡಿದೆ. ಏನ್ ಅನಿಸ್ತು ವಿಡಿಯೋ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಕೌನ್ಸಿಲಿಂಗ್ ಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಅಂಡ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಅಂತ ಹೇಳ್ತಾ ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ. ನಮಸ್ತೆ.